ಬೆಳಗ್ಗೆ ಉಪಹಾರ ಸೇವಿಸಿ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಕರಚಗಿ ಗ್ರಾಮದಲ್ಲಿ ಘಟನೆ. ಕರಚಗಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ಘಟನೆ. ಅಸ್ವಸ್ಥಗೊಂಡ ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅಫಜಲ್ಪುರ ತಾಲೂಕು ಆಸ್ಪತ್ರೆಗೆ ದಾಖಲು. ಬೆಳಗ್ಗೆ ಉಪಹಾರ ಸೇವಿಸಿ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದು, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಕರಚಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕರಚಗಿ ಗ್ರಾಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು, ಅಸ್ವಸ್ಥಗೊಂಡ ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಗೆ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗುತ್ತಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅಫಜಲ್ಪುರ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಏನಾಗತ್ತಪ್ಪು? ಮುಂಜಾನೆ ಏನು ನಾಷ್ಟ ಏನು ಮಾಡಿರಿ? ಅವಲಕ್ಕಿ ಮಾಡಿರಿ. ಏನು ನಾಷ್ಟ ಮಾಡೋಣ ಹಂಗೆ ಶುರುವಾಗ್ಯದಾಗ ತ್ರಾಸ? ನೀ ಎಷ್ಟನೇ ತರಗತಿ? ಎಷ್ಟನೇ ತರಗತಿ ಅಮ್ಮ? 10th ಇದ್ದೀರಿ? ಪೇನ್ ಹೊಟ್ಟಿ ಪೇನ್ ಎಲ್ಲ ಇರ್ತದ? ಮತ್ತೇನಾಗತ್ತದ? ನಮ್ಮ ಕರಗಿ ಗ್ರಾಮದ ಮುರಾರಿ ವಸತಿ ಶಾಲೆಯಲ್ಲಿ ಅಸ್ತವ್ಯಸ್ತದ. ಯಾವ ವಾರ್ಡನ್ಗಳು ಕರೆಕ್ಟ್ ಡ್ಯೂಟಿ ಮಾಡಲ್ಲ, ಪ್ರಿನ್ಸಿಪಲ್ ಕರೆಕ್ಟ್ ಡ್ಯೂಟಿ ಮಾಡಲ್ಲ, ಫುಡ್ ಏನು ಸಪ್ಲೈ ಮಾಡ್ತಾರಲ್ಲ ಅವರು ಕರೆಕ್ಟ್ ತಂದು ಕೊಡ್ತಾರಲ್ಲ, ಎಲ್ಲ ತನಿಖೆ ಆಗಬೇಕು. ಇಮಿಡಿಯೇಟ್ಲಿ ಅವ್ರಿಗೆ ಸಸ್ಪೆಂಡ್ ಆಗಬೇಕು. ಯಾಕಂದ್ರೆ ಒಂದಲ್ಲ ಎರಡಲ್ಲ 60-70 ಹುಡುಗರಿಗೆ ಏನದ ಫುಡ್ ಪಾಯ್ಸನ್ ಆಗತ್ತಕ್ಕೆ ಇವ್ರೇನು ಮಗೋತಲ್ಲ ಅಲ್ಲಿ ಆಯ್ತು. ಇನ್ನೊಂದು ಏನದ, ನಮ್ಮ ಕರಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಒಬ್ಬರು ಡಾಕ್ಟರ್ ಇಲ್ಲ. ಅದಕ್ಕಾಗಿ ಏನದ ಅಫಜಲ್ಪುರ ತಂದಿದ್ದೆವು. ಎಲ್ಲರೂ ಕೂಡಿಸಿಂದ್ರೆ ಏನದ ಸಹಕಾರ ಮಾಡಕತ್ತಾರೆ. ಸಂಜು ಆಗಲಿ, ನಾವು ಆಗಲಿ, ಎಲ್ಲರೂ ಕೂಡಿಸಿಂದ್ರೆ ರಾಜು ಆಗಲಿ ಎಲ್ಲರೂ ಕೂಡಿ ಏನದ ತಂದು ಇಲ್ಲಿ ಇದು ಮಾಡಕತ್ತಿದ್ದೆವು. ಇದಕ್ಕೆ ಪಕ್ಕ ತನಿಖೆ ಆಗತ್ತಕ್ಕೆ ಒಟ್ಟು ಬಿಡೋದಿಲ್ಲಂತೆ. ಎಷ್ಟು ಗಂಟೆಗೆ ಆಗದ್ರಿ ಘಟನೆ? ಮುಂಜಾನೆ 8:30 8:30ದಿಂದ 9:30 ಇದಾಗ ಹಂಗೆ ತಗೊಂಡ್ಬಂದಿದ್ವಿ. ಕಳಪೆ ಮಟ್ಟದ ಆಹಾರ ತೊಂದರೆಯಿಂದ ಇದು ಆಗುತ್ತೆ. ಇವತ್ತು ಅಫಜಲ್ಪುರ ತಾಲೂಕಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸುಮಾರು 30ಕ್ಕೂ ಅಧಿಕ ಮಕ್ಕಳು ಬೆಳಗ್ಗಿನ ಉಪಹಾರ ಸೇವಿಸಿದ ನಂತರ ಅಸ್ತವ್ಯಸ್ತಗೊಂಡು ಮತ್ತು ವಾಂತಿಯಾಗಿ ಇನ್ನಿತರ ಒಂದು ಸಮಸ್ಯೆ ಹೊಟ್ಟೆ ನೋವಿನಿಂದ ಬಳಲುತ್ತಾ ಇದ್ದಾರೆ. ಸುಮಾರು 30 ಜನ ಮಕ್ಕಳಿಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಅಫಜಲ್ಪುರ ಕರೆತಂದಿದ್ದು, ಮಕ್ಕಳಲ್ಲಿ ಒಂದು 2-3 ಜನಕ್ಕೆ ಬಹಳ ವಾಮಿಟ್ ಆಗೋದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಸ್ಥಳೀಯರ ಆರೋಪ ಏನಂದ್ರೆ, ಅಲ್ಲಿರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ ಬೇಜವಾಬ್ದಾರಿತನ ಮತ್ತು ಬರ್ತಕ್ಕಂಥ ಆಹಾರದಲ್ಲಿ ಕಳಪೆ ಮಟ್ಟದ ಆಹಾರವನ್ನ ಸರಬರಾಜು ಮಾಡಿದ್ದಾರೆ ಅನ್ನೋದು ಮೂಲ ಆರೋಪ ಆಗಿರ್ತದೆ. ಯಾಕೆಂದ್ರೆ ಆ ಅವಲಕ್ಕಿ ತಿನ್ನಂತ ಮಕ್ಕಳು ಸುಮಾರು ಬೆಳಿಗ್ಗೆ ಉಪಹಾರ ಸೇವಿಸಿದ ನಂತರನೇ ಅಸ್ವಸ್ಥಗೊಂಡಿದ್ದಾವೆ. ಆ ಅವಲಕ್ಕಿಯನ್ನು ನಾವು ತರಿಸಿ ನೋಡಿದಾಗ ಅದು ವಾಸನೆ ಹೊಡಿತಾರೆ, ಗಬ್ಬು ವಾಸನೆ ಬರ್ತಾ ಇದೆ. ಅದರಲ್ಲಿ ಬಿಫೋರ್ 4 ಮಂತ್ ಅಂದ್ರೆ 4 ತಿಂಗಳ ಮೊದಲು ಮುಂಚಿತವಾಗಿ ಅದನ್ನ ಬಳಸಬೇಕು ಅಂತ ಅದರಲ್ಲಿ, ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ ಅದರಲ್ಲಿ. ಹಾಗಾಗಿ ಆ ಏನು ಆಹಾರವನ್ನ ಸಪ್ಲೈ ಮಾಡಿದಾರಲ್ಲ ಆ ಕಂಪನಿಯವರು ಯಾರು, ಅದೇ ಕಂಪನಿಗೆ ಟೆಂಡರ್ ಯಾರು ಕೊಟ್ಟರು, ಆ ಕಂಪನಿಯಲ್ಲಿ ಏನು ಕಳಪೆ ಮಟ್ಟದ ಕಳಪೆ ಮಟ್ಟದ ಆಹಾರವನ್ನ ಇಲ್ಲಿ ತಂದು ಕೊಟ್ಟರು, ಅದನ್ನ ಕೂಡಲೇ ತನಿಖೆಯನ್ನ ಮಾಡಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯವರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲಂತ ನಾವು ಸ್ಥಳೀಯರ ಆರೋಪ ಇದೆ. ಯಾಕೆಂದ್ರೆ ಇವತ್ತು ಮಕ್ಕಳು ನೋಡಬಹುದು, ಸುಮಾರು 30 ಜನ ಮಕ್ಕಳು ಬಹಳ ಅಸ್ವಸ್ಥಗೊಂಡಿದ್ದಾವೆ. ಇಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ತಂದು ಹಾಕಿದ್ದಾರೆ ಇವತ್ತು ಸ್ಥಳೀಯರು ಮತ್ತು ಪ್ರಿನ್ಸಿಪಾಲ್ರು ಎಲ್ಲರೂ ಸೇರಿ.
ಆದ್ರೆ ಯಾವ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ತಾಲೂಕಿನ ದಂಡೋತಿ ಗ್ರಾಮದಲ್ಲೂ ಸಹಿತ ಇದೇ ರೀತಿ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಬಡವರ ಮಕ್ಕಳ ಭವಿಷ್ಯಕ್ಕೆ ತುಂಬಾ ತೊಂದರೆ ಆಗ್ತದೆ, ಜೀವಕ್ಕೆ ಕುತ್ತು ತಂದಂಗ ಆಗ್ತದೆ. ಸರ್ಕಾರ ಇದನ್ನ ಎಚ್ಚೆತ್ತುಕೊಳ್ಬೇಕು, ಕೂಡಲೇ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದರ ಹಿಂದೆ ಯಾರು ತಪ್ಪಿತಸ್ಥರಿದ್ದಾರೆ, ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟವರು ಮತ್ತು ಹಾಸ್ಟೆಲ್ ವಾರ್ಡನ್ ಏನೇನಿದೆ, ಯಾಕೆ ಈ ರೀತಿ ಆಯಿತು ಅಂತ ತನಿಖೆ ಆಗಬೇಕು. ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಅಫಜಲ್ಪುರದಲ್ಲಿ ಸಾರ್ವಜನಿಕರು ಎಲ್ಲರೂ ನೇತೃತ್ವವನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕಾಗುತ್ತೆ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ.